ಮಂಡ್ಯ ಒಕ್ಕಲಿಗರ ಸಂಘದ ವತಿಯಿಂದ ಗಣ್ಯರಿಗೆ ಅಭಿನಂದನೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಮಂಡ್ಯದ ಗಾಂಧಿ ಭವನದಲ್ಲಿ ಏರ್ಪಡಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೆಂಗೇರಿ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ತಿಮ್ಮೇಗೌಡ ಗೌಡಯ್ಯನದೊಡ್ಡಿರವರು ವಹಿಸಿಕೊಂಡಿದ್ದರು. ಗಣ್ಯರಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಸಚ್ಚಿದಾನಂದ, ಮಂಡ್ಯ ಜಿಲ್ಲೆ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಬೆಂಗಳೂರಿನ ಆದಿಚುಂಚನಗಿರಿ ಟ್ರಸ್ಟ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಯುವಕರಿಗೆ ಆರ್ ಅಶೋಕ್ರವರಿಂದ ಹಾಸ್ಟೆಲ್ ನಿರ್ಮಾಣ ಮಾಡಿದ್ದೇವೆ. ನಮ್ಮ ಸಮುದಾಯದಲ್ಲಿ ಸಾಕಷ್ಟು ದಾನಿಗಳು ಇದ್ದಾರೆ. ಹಿಂದಿನ ನಮ್ಮ ಜನಾಂಗದ ನಾಯಕರು ಯಾಕೆ ಸಮುದಾಯ ಭವನ ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಮಂಡ್ಯಕ್ಕೆ ಹಾಸ್ಟೆಲ್ ಹಾಗೂ ಒಂದು ಭವನದ ಅವಶ್ಯಕತೆ ಇದೆ. ಅದು ಆದಷ್ಟು ಬೇಗ ನಿರ್ಮಾಣವಾಗಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರ ಸ್ಥಳ ನಿಗದಿ ಮಾಡಿದರೆ ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಭವನ ನಿರ್ಮಾಣ ಮಾಡುತ್ತೇವೆ. ಈ ಭವನಕ್ಕೆ ಒಕ್ಕಲಿಗರು ಮಾತ್ರ ಸಹಾಯ ಮಾಡೋದಲ್ಲ, ಎಲ್ಲರೂ ಸೇರಿ ಭವನ ನಿರ್ಮಾಣ ಮಾಡಬೇಕು. ಜಾಗ ಮಂಜೂರು ಮಾಡಿಕೊಟ್ಟರೆ ನಾನು ನಮ್ಮ ಸ್ನೇಹಿತರು ಸೇರಿ ಭವನ ನಿರ್ಮಾಣಕ್ಕೆ ಮುಂದಾಗ್ತೀವಿ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಬಿ ಜಯಪ್ರಕಾಶ್ ಗೌಡರವರನ್ನು ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿ, ಒಕ್ಕಲಿಗರ ಸಂಘದ ಸಂಘಟನಾ ಕಾರ್ಯದರ್ಶಿ ನವೀನ್ ಕುಮಾರ್, ಬಿಜೆಪಿ ಮುಖಂಡ ಸಚ್ಚಿದಾನಂದ ಹಿಂಡುವಾಳು, ಜೆಡಿಎಸ್ ಮುಖಂಡ ಬಿಆರ್ ಸುರೇಶ್, ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷರಾದ ನಾರಾಯಣ್, ಅರವಿಂದ್, ಸೌಭಾಗ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿಟ್ಟಿನಲ್ಲಿ ನಾನೊಂದು ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಎಲ್ಲರೂ ನಾನು ಮುಂದಿನ ಸ್ವಾಗತವನ್ನು ಕೋರುತ್ತಾ ಇವತ್ತು ಮಂಡ್ಯದಲ್ಲಿ ಅನೇಕ ನಮ್ಮ ಸಮುದಾಯದ ಸಂಘಟನೆಗಳಿದೆ. ಎಲ್ಲರೂ ಸಮುದಾಯದ ಪರವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು, ಸಂಘಟನೆಗಳು ಬೇರೆ ಬೇರೆ ಇರ್ಬೋದು. ಆದರೆ ಕೆಲಸ ಉದ್ದೇಶ ಸಮುದಾಯದ ಪರವಾಗಿ, ಸಮುದಾಯದ ಒಳಿತಿಗಾಗಿ ಮಾಡ್ತಕ್ಕಂಥ ಅನೇಕ ಸಂಘಟನೆಗಳು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಿಗರ ಪರವಾಗಿ ದುಡಿಯತಕ್ಕಂಥ ಕಾರ್ಯಗಳನ್ನ ಮಾಡ್ತಾ ಇದೆ. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದದಿಂದ ಬೆಳೆದಂಥವ್ರು ನಾವು. ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರೇ ನನಗೆ ಸಚ್ಚಿದಾನಂದ ಅಂತ ಹೆಸರಿಟ್ಟಿದ್ದು, ನಾಮಕರಣ ಮಾಡಿ ನಮ್ಮ ನಂದಿಗೂಡ ಲೇಔಟಲ್ಲಿ ಮನೆ ಉದ್ಘಾಟನೆಗೆ ಬಂದಾಗ ನನಗೆ ನಾಮಕರಣ ಹೊರಟಿದ್ದಾಗ ಸಚ್ಚಿದಾನಂದ ಅಂತ ಹೆಸರಿಟ್ಟಿದ್ದು ಪರಮ ಪೂಜ್ಯ ಗುರುಗಳು. ಸಾಕಷ್ಟು ಒಂದೇ ಸಮುದಾಯ ಅತಿ ಹೆಚ್ಚು ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಸಮುದಾಯ ಭವನ ಇಲ್ಲ, ನಮ್ಮ ಒಕ್ಕಲಿಗರ ಜಾಗ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಬಹಳ ಹಿಂದೆ ನಮ್ಮ ಪುರುಷೋತ್ತಮ ಸ್ವಾಮೀಜಿಯವರು ಮತ್ತು ನಮ್ಮ ನಿಶ್ಚಲಾನಂದ ಸ್ವಾಮೀಜಿಯವರು ಸುಮಾರು ನನಗೆ ಗೊತ್ತಿರ್ತಕ್ಕಂಥ ಎಲ್ಲ ದಾನಿಗಳು ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಸುಮಾರು 1,000 ಜನ ಮಕ್ಕಳು ಇಲ್ಲಿಂದ ಮಂಡ್ಯ ಜಿಲ್ಲೆ ಮತ್ತು ಸುತ್ತಮುತ್ತಲ ಜಿಲ್ಲೆಯಿಂದ ಬೆಂಗಳೂರಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡೋರು ಮತ್ತೆ ಕೆಲಸ ಮಾಡುವಂತ ಮಕ್ಕಳಿಗೆ ಉಚಿತವಾಗಿ ಆದಿಚುಂಚನಗಿರಿ ಮಠಕ್ಕೆ 1,000 ಹೆಣ್ಮಕ್ಳು ವಾಸ ಮಾಡಲಿಕ್ಕೆ ಒಂದು ಭವ್ಯವಾದಂತ ಒಂದು ಕಟ್ಟಡವನ್ನ ಅಶೋಕ್ ಅವರಿಗೆ ಹೇಳಿ ನಾನು ಮಹಾಲಕ್ಷ್ಮಿ ಹೋಟೆಲ್ ಮಾಡಿಸ್ಕೊಂಡೆ. ಅದನ್ನ ಪರಮ ಪೂಜ್ಯ ಗುರುಗಳ ಜೊತೆ ಬಹಳ ನನಗೂ ಅವರು 2-3 ಸಲ ಭಕ್ತಿಪೂರ್ವಕವಾದಂತ ಕಿತ್ತಾಟ ಆಗುತ್ತೆ. ನಾನು ಅದರ ಮಂಡ್ಯದಲ್ಲಿ ಮಾಡಿಸ್ಬೇಕು, ನಮ್ಗೆ ಹೆಸರು ಬರುತ್ತೆ ಅಂತ. ಇಲ್ಲ ಇಷ್ಟು ದೊಡ್ಡ ಕಟ್ಟಡ ಬೆಂಗಳೂರಲ್ಲಿ ಆಗಬೇಕು ಅಂತ ಪರಮ ಪೂಜ್ಯ ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶಯದಂತೆ ಅಲ್ಲೊಂದು ಕಟ್ಟಡವನ್ನು ನಾವು ನಿರ್ಮಾಣವನ್ನು ಮಾಡಿದ್ದೇವೆ. ಸಾಕಷ್ಟು ಜನ ದಾನಿಗಳಿದ್ದಾರೆ ನಮ್ಮ ಸಮುದಾಯದಲ್ಲಿ. ನಮ್ಮಲ್ಲಿ ರಾಮನಗರದಲ್ಲಿ ಬ್ಲೈಂಡ್ ಸ್ಕೂಲ್ ಮಾಡುವಾಗ, ಅಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡುವಾಗ ಸಾಕಷ್ಟು ಜನ ಬೆಂಗಳೂರಲ್ಲಿ ಇರ್ತಕ್ಕಂಥ ನನ್ನ ಸ್ನೇಹಿತರಿಗೆಲ್ಲ ಹೇಳಿ ನಾವು ಅಲ್ಲಿ ಶಾಲೆ ಕಟ್ಟುವಾಗಲೂ ಸಹಕಾರ ಮಾಡಿದ್ವಿ. ಈಗಲೂ ನಮ್ಮ ಪುರುಷೋತ್ತಮ ಸ್ವಾಮಿಗಳು ಬದಿಗೂಡ ಲೆವೆಲ್ ಆಗುವಂತ ದೇವಸ್ಥಾನಕ್ಕೆ 25 ಲಕ್ಷ ರೂಪಾಯಿನ ನೀವು ಕಲೆಕ್ಟ್ ಮಾಡಿಕೊಡ್ಬೇಕು ಅಂತ 5 ಜನ ಸ್ನೇಹಿತರು ಆ ಹಣವನ್ನು ಕೂಡ ರೆಡಿ ಇದ್ದಾರೆ. ಸ್ವಾಮೀಜಿಯವರು ಪರಮ ಪೂಜ್ಯ ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿಯವರನ್ನ ಅವ್ರ ಮನೆಗಳಿಗೆ ಪೂಜೆಗೆ ಕರ್ಕೊಂಡು ಹೋದಾಗ ನಾವು ಆ ದೇವಸ್ಥಾನಕ್ಕೆ ಆರ್ಥಿಕವಾದಂಥ ದೇಣಿಗೆಯನ್ನು ಕೊಡೋ ನಿಟ್ಟಿನಲ್ಲಿ ಹೋಗ್ತಿದ್ದಾರೆ.
ಈ ಹಿಂದೆ ನಮ್ಮನ್ನ ಜನಾಂಗದ ಪ್ರತಿನಿಧಿಗಳು ಯಾಕೆ ಮಾಡಲಿಲ್ಲ ನನಗೆ ಗೊತ್ತಿಲ್ಲ. ಮುಂದಾದ್ರೂ ಕೂಡ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತೆ ನಿಶ್ಚಲಾನಂದ ಸ್ವಾಮೀಜಿಯವರು ಮತ್ತೆ ಸದಾ ಹಿರಿಯ ಗುರುಗಳಾಗಿದ್ದು ಕೂಡ ಬಹಳ ಯುವಕರ ರೀತಿ ಕೆಲಸ ಮಾಡುವಂತ ನಮ್ಮ ಪರಮ ಪೂಜ್ಯ ಗುರುಗಳಾದಂತ ಪುರುಷೋತ್ತಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಒಂದು ಸಮುದಾಯ ಭವನ ಆಗಬೇಕು. ಈಗ ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು, ಸ್ಥಳೀಯ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಒಂದು ಜಾಗ ಮಂಜೂರು ಮಾಡಿಕೊಟ್ರೆ ನಮ್ಮ ಜನಾಂಗಕ್ಕೆ ಸಮುದಾಯ ಭವನ ಕಟ್ಟೋದೇನು ಬಹಳ ದೊಡ್ಡ ವಿಚಾರ. ಯಾಕೆಂದ್ರೆ